ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್. ನಾನು ಇಲ್ಲಿ ಹುರುಳಿಕಾಳು ತೊಗೋತಾ ಇದ್ದೀನಿ. ಸಂಡೆಗೆ ಹುರುಳಿ ಸಾರು ಮತ್ತು ಉಸ್ಲಿ ಮಾಡೋಣ ಅಂತ 1 ಕಪ್ ಹುರುಳಿಕಾಳು ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊತಾ ಇದ್ದೀನಿ. ಅದನ್ನು ಓವರ್ ನೈಟ್ ನೆನೆಯೋಕ್ಕೆ ಬಿಡಬೇಕು. ಆಮೇಲೆ ನಾವು ಔಟ್ಲೆಟ್ ಮಾಲ್ಗೆ ಬಂದ್ವಿ ಶಾಪಿಂಗ್ ಮಾಡೋಕ್ಕೆ ಅಂತ. ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್. ಮಳೆ ಬರ್ತಾಯಿತ್ತು ಬೆಳಗ್ಗೆನೇ. ಆಮೇಲೆ ನಾನು ತಿಂಡಿ ಮಾಡೋಣ ಅಂತ ಅವಲಕ್ಕಿ ತಿಂಡಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ತಿಂಡಿಗೆ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪಕ್ಕ ನನ್ನ ಮಗಳಿಗೆ ಇಲ್ಲಿ ಓಟ್ಸ್ ಬನಾನಾ ಪ್ಯಾನ್ ಕೇಕ್ ಮಾಡ್ಕೊತಾ ಇದ್ದೆ. ಇದು ಅವಲಕ್ಕಿಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಅವಳಿಗೆ ಓಟ್ಸ್ ಬನಾನಾ ಪ್ಯಾನ್ ಕೇಕ್ ರೆಡಿ ಆಗಿತ್ತು. ಇನ್ನೂ ಹೊರಗಡೆ ಮಳೆ ಬರ್ತಾನೆ ಇದೆ. ಇದು ಕಿಚನ್ ವಿಂಡೋಯಿಂದ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹೊರಗಡೆ. ಇದು ನಾನು ಪ್ರೀವಿಯಸ್ ನೈಟ್ ನೆನೆಸಿರೋ ಹುರುಳಿಕಾಳು ರೆಡಿಯಾಗಿದೆ ಇವಾಗ. ಇದನ್ನು ನಾನು ಕುಕ್ಕರಿಗೆ ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಅಷ್ಟೊತ್ತಿಗೆ ಅದು ಬೇಯುತ್ತೆ ಚೆನ್ನಾಗಿ. ನಾನಿಷ್ಟು ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಆಮೇಲೆ ನಮ್ಮ ತಿಂಡಿನೂ ರೆಡಿ ಆಯಿತು. ಹೊರಗಡೆ ಹೋಗಿದ್ದೆ ಸ್ವಲ್ಪ, ಇನ್ನೂ ಮಳೆ ಹಾಗೆ ಬರ್ತಾನೆ ಇತ್ತು. ಅದಾದಮೇಲೆ ಕುಕ್ಕರಲ್ಲಿ ಬೆಂದಿದೆ. ಸೊ ನಾನು ನೀರು ಮಾತ್ರ ಈ ಥರ ಸಪ್ರೇಟಾಗಿ ಹಾಕೋತಾ ಇದ್ದೀನಿ ಸಾರು ಮಾಡೋಕ್ಕೆ ಅಂತ. ಆಮೇಲೆ ಕಾಳು ಬೆಂದಿರೋದನ್ನು ಸಪ್ರೇಟಾಗಿ ಇಟ್ಕೋಬೇಕು, ಅದನ್ನು ಉಸ್ಲಿ ಮಾಡೋಕ್ಕೆ ಅಂತ. ಅಷ್ಟೊತ್ತಿಗೆ ನಮ್ಮ ಟೀನೂ ರೆಡಿ ಆಗಿತ್ತು. ಹೊರಗಡೆ ಕುತ್ಕೊಂಡು ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೊರಗಡೆ ಕುತ್ಕೊಂಡಿದ್ವಿ. ಮಳೆನೂ ನಿಂತಿತ್ತು. ಸೊ ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಪೀಚ್ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಕೊಡೋಕ್ಕೆ ಅಂತ. ಆಮೇಲೆ ಒಂದು ಮಿಕ್ಸಿಗೆ 1 ಸೌಟಷ್ಟು ಹುರುಳಿಕಾಳು ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಸಾರಿನ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಉಸ್ಲಿಗೆ ಒಗ್ಗರಣೆ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ನಾರ್ಮಲಾಗಿ ಇಂಗು ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಹಾಕ್ಕೊಂಡು ಅದಾದಮೇಲೆ ಉಸ್ಲಿ ಇದು ಹುರುಳಿಕಾಳು ಹಾಕ್ಕೊಂಡು ಈ ಥರ ಉಸ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹುರುಳಿಕಾಳು ಮತ್ತು ಸಾರಿನ ಪುಡಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಇಷ್ಟನ್ನು ನಾನು ಸಾರಿಗೆ ಹಾಕ್ಕೊಂಡೆ. ಇವಾಗ ಇದು ಉಸ್ಲಿಗೆ ಕಾಯಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಈಗ ಉಸ್ಲಿ ರೆಡಿ ಆಯಿತು. ಇಲ್ಲಿ ಸಾರಿಗೆ ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಮತ್ತು ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡು ಸಾರಿಗೆ ಒಗ್ಗರಣೆ ಹಾಕಿದೆ. ಈಗ ರೆಡಿ ಆಯಿತು ಹುರುಳಿಕಾಳು ಉಸ್ಲಿ ಮತ್ತು ಸಾರು. ಈಗ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಅಂತ ಒಂದು ಫಾರ್ಮಿಗೆ ಹೋಗ್ತಾ ಇದ್ದೀವಿ. ಇದೇನೇ ಅವ್ರ ಫಾರ್ಮು. ಈ ಮಂತ್ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಅಂತ ಓಪನ್ ಮಾಡಿದ್ದಾರೆ. ಈ ಥರ ಟ್ರ್ಯಾಕ್ಟರ್ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತತ್ತೆ. ಇಲ್ಲ ಅಂದರೆ ಬೇಕಾದ್ರೆ ವಾಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ನಾವು ಇದರಲ್ಲೇ ಹೋಗಿದ್ವಿ. ಹಿಂಗೆ ಹೋಗ್ತಾ ಅವ್ರ ಫಾರ್ಮ್ ಎಲ್ಲ ಕಾಣಿಸ್ತಾ ಇರುತ್ತೆ. ಆಮೇಲೆ ಫಾರ್ಮ್ ಅನಿಮಲ್ಸ್ ಎಲ್ಲ ಇಟ್ಟಿರ್ತಾರಲ್ಲೆಲ್ಲ. ಈ ಥರ ಸ್ಟ್ರಾಬೆರಿ ಬಿಟ್ಟಿದೆ. ನಾವು ಕಿತ್ಕೊಂಡು ನಮಗೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಹಾಕ್ಕೋಬೋದು. ಲಾಸ್ಟಿಗೆ ಹೋಗ್ತಾ ಪೇ ಮಾಡಿಬಿಟ್ಟು ತೊಗೊಂಡು ಹೋಗಬೇಕು. ನಾವು ಪ್ರತಿ ವರ್ಷವೂ ಬರ್ತೀವಿ. ಇದು ಓಪನ್ ಆದಾಗ ಸ್ಟ್ರಾಬೆರಿ ಪಿಕ್ಕಿಂಗ್ ಅಥವಾ ಬ್ಲೂಬೆರಿ ಪಿಕ್ಕಿಂಗ್, ಆ್ಯಪಲ್ ಪಿಕ್ಕಿಂಗಿಗೆ ಪ್ರತಿ ವರ್ಷ ಈ ಥರ ಫಾರ್ಮಿಗೆ ಬಂದುಬಿಟ್ಟೆ ತೊಗೊಂಡು ಹೋಗ್ತೀವಿ.
ಆ್ಯಕ್ಟಿವಿಟಿ ಅಂತಲೂ ಬಂದು ಹೋಗೋಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿರುತ್ತೆ. ಫಾರ್ಮ್ ಎಂಟ್ರೆನ್ಸಲ್ಲಿ ಈ ಥರ ಅಂಗಡಿ ಇಟ್ಟಿದ್ರು. ಇಲ್ಲಿ ಐಸ್ ಕ್ರೀಮು, ಮಿಲ್ಕ್ ಶೇಕು ಎಲ್ಲ ಸಿಗುತ್ತೆ. ಆಮೇಲೆ ಡೋನಟ್ಸು, ಬೇರೆ ಬೇರೆ ಥರ ಬ್ರೆಡ್ಡು ಅವ್ರದ್ದೇ ಬೆಳೆದಿರೋದ್ರಿಂದ ಮೋಸ್ಟ್ಲಿ ಮಾಡ್ತಾರೆ ಅನಿಸುತ್ತೆ. ಎಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ ಅನಿಸುತ್ತೆ. ಇಲ್ಲೇ ಫಾರ್ಮ್ ಎನಿಮಲ್ಸ್ ಎಲ್ಲ ಇಟ್ಟಿದ್ರಲ್ಲ, ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ವಾಕ್ ಮಾಡಿಕೊಂಡು. ಎನಿಮಲ್ಸ್ಗೆ ಬೇಕಾದರೆ ಫೀಡ್ ಮಾಡ್ಬೋದು. ಇಲ್ಲಿ 25 ಸೆಂಟ್ಸ್ ಕಾಯಿನ್ ಹಾಕಿದ್ರೆ ಅದರದ್ದು ಫುಡ್ಡು ಬರುತ್ತೆ. ಸೊ ನಾನು ಕಾಯಿನ್ ಹಾಕ್ಬಿಟ್ಟು ಫುಡ್ಡು ತೊಗೋತಾ ಇದ್ದೀನಿ. ಆಮೇಲೆ ಮನೆಗೆ ಬಂದು ಹುರುಳಿ ಸಾರು ಮತ್ತು ಉಸ್ಲಿ ತಿಂದ್ವಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.